ಎಲ್ಲರಿಗೂ ಹಾಸ್ಟೆಲ್ ಅಂದ ತಕ್ಷಣ ಒಂದು ಇಮಿಡಿಯೇಟ್ ಸ್ಪಾರ್ಕ್, ಅದೊಂದು ಮಜಾವಾದ ಮೆಮೊರೀಸ್ ನೆನಪಾಗುತ್ತೆ. ಎಲ್ಲ ಗೆಳೆಯರ ಜೊತೆ ಟೈಮ್ ಕಳೆದಿದ್ದು ನೆನಪಾಗುತ್ತೆ. ಸ್ಟ್ರೇಂಜರ್ಸ್ ಸಡನ್ ಆಗಿ ಮೀಟಾಗಿ ಒಂದು ಫ್ಯಾಮಿಲಿ ಥರ ಇರೋ ಜಾಗ ನೆನಪಾಗುತ್ತೆ. ಬಟ್ ಎಲ್ಲ ಹಾಸ್ಟೆಲ್ ಘಟನೆಗಳು ಸುಖಕರವಾಗಿರೋದಿಲ್ಲ. ಹಲವೊಂದು ಎಷ್ಟು ಒಂದು ವ್ಯಕ್ತಿ ಮೇಲೆ ಇಂಪ್ಯಾಕ್ಟ್ ಬೀರುತ್ತೆ ಅಂದರೆ ಅದನ್ನು ಅವ್ರು ಯೋಚನೆ ಮಾಡಿಕೊಂಡ್ರೆ ಅವರಿಗೆ ಆ ಟೈಮ್ ಯಾಕಾದರೂ ಬಂತೋ ಅನ್ನೋ ರೇಂಜಲ್ಲಿ ಆಗೋ ಸಾಧ್ಯತೆಗಳಿವೆ. ಹೀಗೆ ಇವತ್ತು ಒಂದು ಕಥೆಯೊಂದಿಗೆ ಬಂದಿದ್ದೀನಿ ನಾನು. ಅದು ಶೈಲೇಶ್ ಅವರ ಕತೆ. ಶೈಲೇಶ್ ತನ್ನ ಹೈಯರ್ ಎಜುಕೇಷನ್ಗೆ ಅಂತ ನೋಯ್ಡಾಕ್ಕೆ ಓದೋಕ್ಕೆ ಹೋಗ್ತಾನೆ. ಒಂದು ಅಡ್ಮಿಟ್ ಆಗಿರೋ ಕಾಲೇಜ್ ಏನಿದೆ ಅದು ತುಂಬ ಹಳೆ ಕಾಲೇಜ್. ಇಟ್ ವಾಸ್ ಬಿಲ್ಟ್ ಅರೌಂಡ್ 80s or 90s. ಸೊ ಅಷ್ಟು ಹಳೆ ಕಾಲೇಜ್ ಅದು. ಅದೇ ಪ್ರಕಾರ ಒಂದು ಹಾಸ್ಟೆಲ್ ಸಹ ಅಷ್ಟೇ ಹಳೇದಾಗಿತ್ತು. ಹಾಸ್ಟೆಲ್ ಬಿಲ್ಡಿಂಗ್ ಏನಿದೆ ಅದು ಸಹ ಅಷ್ಟೇ ಹಳೇದಾಗಿತ್ತು. ಸೊ ಶೈಲೇಶ್ ಹಾಸ್ಟೆಲ್ ಇಟ್ ವಾಸ್ ಕಂಪ್ಲೀಟ್ಲಿ ಇನ್ಸೈಡ್ ಅ ಜಂಗಲ್. ಒಂಥರ ಒಂದು ಕಾಡು ಪ್ರದೇಶದ ಮಧ್ಯದಲ್ಲೇ ಇದ್ದಿದ್ದ ಥರನೇ ಇತ್ತು ಅದು. ಸೊ ಡೆಫಿನೆಟ್ಲಿ ಒಂದು ಆ ನೆಗೆಟಿವ್ ವೈಬ್ಸ್, ಆ ನೆಗೆಟಿವ್ ಎನರ್ಜಿ ಅಲ್ಲಿ ಇದ್ದೇ ಇರುತ್ತೆ. ಓಕೆ, ಯಾಕಂದರೆ ಒಂದು ಹಳೆ ಬಿಲ್ಡಿಂಗ್ ಅದು. ಇಟ್ ಹ್ಯಾಸ್ ಅ ಲಾಟ್ ಆಫ್ ಹಿಸ್ಟ್ರಿ. ಸುಮಾರು ಸ್ಟೂಡೆಂಟ್ಸ್ ಬಂದು ಹೋಗಿದ್ದಾರೆ, ಪಾಸ್ ಔಟ್ ಆಗಿದ್ದಾರೆ. ಆ್ಯಂಡ್ ಡಾರ್ಕ್ ಹಿಸ್ಟ್ರಿ ಕೂಡ ಇರುತ್ತೆ ಒಂದು ಹಾಸ್ಟೆಲ್ ಅಂದಮೇಲೆ. ಯಾಕಂದರೆ ಕೆಲವೊಬ್ಬರಿಗೆ ಪ್ರೆಷರ್ ತಡ್ಕೊಳಕ್ಕಾಗಲ್ಲ. ಎವ್ರಿ ಒನ್ ಈಸ್ ನಾಟ್ ಬ್ರಿಲಿಯಂಟ್, ಅದಾಯ್ತಾ? ಸೊ ಕೆಲವೊಂದು ಪ್ರೆಷರ್ ಇರೋದ್ರಿಂದನೋ ಅಥವಾ ಫ್ಯಾಮಿಲಿ ಪ್ರೆಷರಿಂದನೋ ಹಲವಾರು ಘಟನೆಗಳು ಹಾಸ್ಟೆಲಲ್ಲಿ ನಡೆಯೋ ಸಾಧ್ಯತೆಗಳಿವೆ. ಅಂಥ ಹಿಸ್ಟ್ರಿ ಇರೋಂಥ ಒಂದು ಹಾಸ್ಟೆಲ್ ಅದು. ಸೊ ಶೈಲೇಶ್ ಏನಿದ್ದಾನೆ ಅವನು ಡೆಲ್ಲಿಯವನಾಗಿರ್ತಾನೆ. ಅಲ್ಲಿ ಅವನು ಇದ್ದಿದ್ದ ಹಾಸ್ಟೆಲ್ ಏನಿದೆ ಇಟ್ ವಾಸ್ 3 floors. ಸೊ ದ ಫಸ್ಟ್ ಫ್ಲೋರ್ ವಾಸ್ ಆಕ್ಯುಪೈಡ್ ಬೈ ಶೈಲೇಶ್ ಅವರು ಫ್ರೆಂಡ್ಸ್ ಗ್ರೂಪು. ಆ್ಯಂಡ್ ಸೆಕೆಂಡ್ ಫ್ಲೋರ್ ಇಟ್ ವಿಲ್ ಬಿ ಆಕ್ಯುಪೈಡ್ ಬೈ ದ ಸೀನಿಯರ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಯಾವುದೇ ಕಾಲೇಜ್ ಇರಲಿ ರ್ಯಾಗಿಂಗ್ ಅನ್ನೋದು 100% ಇದ್ದೇ ಇರುತ್ತೆ, ಎಸ್ಪೆಷಲಿ ಹಾಸ್ಟೆಲ್ಸಲ್ಲಿ. ಸೊ ಅದಂತೂ ಇದ್ದೇ ಇರುತ್ತೆ 100%. ಬಟ್ ದ ಥರ್ಡ್ ಫ್ಲೋರ್ ವಾಸ್ ಕಂಪ್ಲೀಟ್ಲಿ ಎಂಪ್ಟಿ. ಆ್ಯಂಡ್ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇತ್ತು, ಬಟ್ ಇಟ್ ವಾಸ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ನೋ ಒನ್ ವಾಸ್ ಅಲೌಡ್ ದೇರ್. ಅಂದರೆ ಹಾಸ್ಟೆಲ್ ವಾರ್ಡನಿಂದ ಹಿಡಿದು ಹಾಸ್ಟೆಲ್ ವಾಚ್ಮೆನ್ವರೆಗೂ ಅಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ. ಓಕೆ, ಅಂಥ ಜಾಗ. ಅಮಾವಾಸ್ಯೆ ಆಗಿರುತ್ತೆ. ಅದ್ರ ಹಿಂದಿನ ದಿನ ಅವರಿಗೆ ದೇ ವಾಂಟೆಡ್ ಲೈಟರ್, ಸಿಗರ್ ಹಚ್ತಾರಲ್ಲ ಆ ಲೈಟರ್ ಬೇಕಾಗಿತ್ತು. ಹುಡುಗರು ಅಂದಮೇಲೆ ಗೊತ್ತಲ್ಲ ನಿಮಗೆ. ಸೊ ಶೈಲೇಶ್ ಏನು ಮಾಡ್ತಾರೆ, ತಮ್ಮ ರೂಮಲ್ಲಿ ಲೈಟರ್ ಹುಡುಕಿದಾಗ ಅವ್ರಿಗೆ ಲೈಟರ್ ಸಿಗಲ್ಲ. ಅವ್ರು ಏನು ಮಾಡ್ತಾರೆ, ತಮ್ಮ ಸೀನಿಯರ್ಸ್ ಹತ್ರ ಲೈಟರ್ ಇಸ್ಕೊಳ್ಳೋಕ್ಕೆ ಅವರು ಮೇಲಿನ ಫ್ಲೋರ್ಗೆ ಹೋಗ್ತಾರೆ. ಸೀನಿಯರ್ಸ್ ಹತ್ರ ಲೈಟರ್ ಇಸ್ಕೊಳ್ಳೋಕ್ಕೆ. ಬಟ್ ಅವನು ಹೋಗಿ ಅಲ್ಲಿ ನಡೀತಿದ್ದ ದೃಶ್ಯ ನೋಡಿ ಅವನು ಬೆಚ್ಚಿ ಬೀಳ್ತಾನೆ ಒಂದು ಸತಿಗೆ. ಯಾಕಂದರೆ ಅವ್ರ ಸೀನಿಯರ್ಸ್ ಎಲ್ಲ ಗುಂಪು ಕಟ್ಕೊಂಡು ಆಟಿಕೆ ಅಂತಲೇ ಹೇಳ್ಬೋದು, ಅವರು ಓಜಾ ಬೋರ್ಡ್ ಅಥವಾ ಪ್ಲಾನ್ಚಿಟ್ ಇಂಥದ್ದೇನೋ ಮಾಡ್ತಾ ಇದ್ರು ಅಂತ ಶೈಲೇಶ್ ಅವ್ರ ಪ್ರಕಾರ. ಶೈಲೇಶ್ ಅವ್ರಿಗೆ ಅನಿಸಿದೆ. ಅದು ಎಕ್ಸಾಕ್ಟ್ಲಿ ಅದೇನಾ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕನ್ಫರ್ಮ್ ಇಲ್ಲ. ಬಟ್ ಇಟ್ಸ್ ಲೈಕ್ ಅವರೆಲ್ಲ ಗುಂಪು ಸೇರಿಕೊಂಡು ಅವರು ದೇ ಆರ್ ಡೂಯಿಂಗ್ ಸಮ್ ಪ್ಲಾನ್ಚಿಟ್ ಆರ್ ಸಮಥಿಂಗ್. ಬಟ್ ಶೈಲೇಶ್ ಅವರು ಜಾಸ್ತಿ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕಾಗಲಿ ಅಥವಾ ಅದ್ರ ಮೇಲೆ ಏನು ನಡೀತಿದೆ ಅಂತ ನೋಡೋಕೆ ಹೋಗಿಲ್ಲ ಅವರು. ಅವ್ರಿಗೇನು ಕೆಲಸ ಇತ್ತು, ಲೈಟರ್ ಇಸ್ಕೋಬೇಕಾಗಿತ್ತು. ಲೈಟರ್ ಇಸ್ಕೊಂಡು ಶೈಲೇಶ್ ಅವ್ರು ಬಂದರು, ವಾಪಸ್ ತಮ್ಮ ರೂಮಿಗೆ ಬಂದರು. ಈ ವಿಷಯ ಶೈಲೇಶ್ ಅವ್ರು ಯಾರಿಗೂ ಶೇರ್ ಮಾಡಿಲ್ಲ. ಬಟ್ ದಿಸ್ ಈಸ್ ವಾಟ್ ಹ್ಯಾಪನ್ ದೇರ್ ಇನ್ ದೇರ್ ಸೀನಿಯರ್ಸ್ ರೂಮ್. ಸೊ ನೆಕ್ಸ್ಟ್ ಮುಂದಿನ ದಿನ ಅಮಾವಾಸ್ಯೆ ರಾತ್ರಿ 3 ಗಂಟೆ, ಬೆಳಗ್ಗೆ 3 ಗಂಟೆಗೆ, ನಿಮಗೆಲ್ಲರೂ ಗೊತ್ತೇ ಇರ್ಬೋದು, ಇಟ್ಸ್ ಡೆವಿಲ್ಸ್ ಹಾರ್. 3 ಗಂಟೆ ಎಲ್ಲ ನೆಗೆಟಿವ್ ಎನರ್ಜಿಗೂ ಅದೊಂದು ಪರ್ಫೆಕ್ಟ್ ಟೈಮ್ ಟು ಕಮ್ ಔಟ್. ಸೊ ಎಕ್ಸಾಕ್ಟ್ಲಿ at 3 AM ಶೈಲೇಶ್ ಅವರ ರೂಮ್ಗೆ ಯಾರೋ ಬಂದು ಬಾಗಿಲು ತಟ್ತಾರೆ. 3 ಸತಿ ಬಾಗಿಲು ತಟ್ತಾರೆ. ಮೊದಲನೇ ದಿನ ಅಲ್ವಾ, ಶೈಲೇಶ್ ಅವರು ಇಗ್ನೋರ್ ಮಾಡ್ತಾರೆ, ಯಾಕಂದರೆ ಬರೀ 3 ಸತಿ ತಟ್ಟಿರೋದು. ದ ನೆಕ್ಸ್ಟ್ ಡೇ ಸೇಮ್ ಥಿಂಗ್ ಹ್ಯಾಪನ್ಸ್. 3 ಸತಿ ಬಾಗಿಲು ತಟ್ತಾರೆ. ಬಟ್ ಈ ಸತಿ ಅವ್ರ ಗೆಳೆಯನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಅವನು ಸರಿಯಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸರಿಯಾಗಿ ಏನೆಲ್ಲೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೊರಗಿರೋದು ಯಾರೂ ಗೊತ್ತಿಲ್ಲ, ಬಟ್ ಬೈತಾ ಇರ್ತಾನೆ. 3ನೇ ದಿನನೂ ಕಂಟಿನ್ಯೂಸ್ ಹಂಗೇನೆ ಆಗುತ್ತೆ.
ಬಟ್ 4ನೇ ದಿನ ಶೈಲೇಶ್ ಅವ್ರು ತಡ್ಕೊಳಕ್ಕಾಗದೆ ಸೀದಾ ಸೀನಿಯರ್ಸ್ ರೂಮ್ಗೆ ಹೋಗ್ಬಿಟ್ಟು ಶೈಲೇಶ್ ಪ್ರಕಾರ ಅವ್ರ ಸೀನಿಯರ್ಸು ಅವ್ರನ್ನ ಏನೋ ರ್ಯಾಗ್ ಮಾಡ್ತಿದ್ದಾರೆ ಅಥವಾ ಅವ್ರನ್ನ ಹೆದರ್ಸಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಶೈಲೇಶಿಗೆ ಅನಿಸಿದೆ. ಸೊ ಅವ್ರ ಸೀನಿಯರ್ಸ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೀನಿಯರ್ಸ್ ಹೇಳಿದ್ರು, ಕಳೆದ ರಾತ್ರಿ ನಾವು ರೂಮಲ್ಲೇ ಇರಲಿಲ್ಲ, ನಾವು ಹೆಂಗೆ ಬಂದು ನಿಮಗೆ ಇದು ಮಾಡೋಕ್ಕೆ ತೊಂದರೆ ಕೊಡೋಕ್ಕಾಗುತ್ತೆ ಅಂತ. ಪ್ರೂಫ್ ಏನು ಅಂತ ಕೇಳಿದಾಗ ತಮ್ಮ ಸೀನಿಯರ್ಸ್ ಕೊಟ್ಟಿದ್ದ ರೀಸನ್ ನೋಡ್ಬಿಟ್ಟು ಶೈಲೇಶ್ ಅವರು ಗಾಬರಿ ಆಗ್ಬಿಟ್ಟು ಬೆಚ್ಚಿ ಬಿದ್ದೋದ್ರು. ಯಾಕಂದರೆ ತಮ್ಮ ಸೀನಿಯರ್ಸ್ ರೂಮಿನ ಡೋರ್ ಏನಿದೆ ಅದು ಓಪನ್ ಮಾಡಿದಾಗ ಒಂದು ಸದ್ದು ಬರುತ್ತೆ. ಅದು ಶೈಲೇಶ್ ಅವರು ಪ್ರಾಕ್ಟಿಕಲಿ ಅಲ್ಲಿದ್ದು ಟೆಸ್ಟ್ ಮಾಡಿ ನೋಡಿದ್ದಾರೆ. ಆ್ಯಂಡ್ ಅವ್ರು ಇನ್ ಕೇಸ್ ಸೀನಿಯರ್ಸ್ ಎಲ್ಲಾದರೂ ಹೋಗಿ ಅವ್ರ ರೂಮ್ ಬಾಗಿಲು ತಟ್ಟಿ ಬಂದಿದ್ರು ಡೆಫಿನೆಟ್ಲಿ ಶೈಲೇಶ್ ಅವ್ರಿಗೆ ಗೊತ್ತಾಗ್ತಿತ್ತು. ಶೈಲೇಶ್ ಇಗ್ನೋರ್ ಮಾಡಿದ್ರು ಇದನ್ನೆಲ್ಲ. ಸೊ ಕಂಟಿನ್ಯೂಸ್ 3 days ಇಂಥ ಇನ್ಸಿಡೆಂಟ್ಗಳು ನಡೀತಾ ಇತ್ತು. ಲೈಕ್ ಹೆಂಗಂದರೆ ಅವ್ರ ಕಾರಿಡೋರಲ್ಲಿ ಅವರು ನೀರು ಕುಡಿಯೋಕೆ ಹೋದಾಗ ಮಧ್ಯರಾತ್ರಿಲಿ ಯಾರೋ ಅವ್ರನ್ನ ನೋಡ್ತಿದ್ದಾರೆ ಅಥವಾ ಯಾರೋ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು ಶೈಲೇಶ್ ಅವರಿಗೆ. ಅವರು ಕಂಟಿನ್ಯೂಸ್ಲಿ ಆ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿರೋ ಥರ ಆಗ್ಬಿಟ್ಟಿತ್ತು ಅವರಿಗೆ. ಬಟ್ ಒಂದು ಸೈಡಲ್ಲಿ ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಇನ್ ಟು ಇಟ್. ಅಂದರೆ ಅವರು ದೆವ್ವಭೂತನೆಲ್ಲ ಸ್ವಲ್ಪ ನಂಬೋದು ಕಮ್ಮಿ. ಬಟ್ ಒಂಥರ ದೇರ್ ವಾಸ್ ಸಮ್ ನೆಗೆಟಿವ್ ಎನರ್ಜಿ ಅಲ್ಲಿ ಅಷ್ಟೇ. ಸೊ ಒಂದಿನ ಅದೇ ಕಾರಿಡಾರಲ್ಲಿ ಒಂದು ಲೈಕ್ ಹೊರಗಡೆ ಸ್ಟ್ರೀಟ್ ಲೈಟ್ ಇದೆ. ಅಂದರೆ ಅವ್ರ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರೋದ್ರಿಂದ ಅವ್ರ ಕಾರಿಡಾರಲ್ಲಿ ಏನಿದೆ ಅದು ಸ್ಟ್ರೀಟ್ ಲೈಟ್ ಇದೆ ಆ ಕಡೆಗೆ. ಸೊ ಅದು ಫ್ರಮ್ ಪಾಸ್ಟ್ 3 days ಇರೋ ಫ್ಲಿಕರಿಂಗ್ ಕಂಟಿನ್ಯೂಸ್ಲಿ. ಅವ್ರು ಎದ್ದೋದಾಗ ಲೈಕ್ ಮಧ್ಯರಾತ್ರಿ ಮೇಲೆ ಎದ್ದೋದಾಗ ಎಲ್ಲ ತುಂಬ ಫ್ಲಿಕರ್ ಆಗ್ತಿತ್ತು, ಅದೆಲ್ಲ ನಡೀತಿತ್ತು. ಸೊ ಶೈಲೇಶ್ ಅವರು ಮನೇಲಿ ತಿಳಿಸೋಣ, ಮನೆಯವ್ರಿಗೆ ಗೊತ್ತಿರುತ್ತಲ್ಲ ಇಂಥ ಸಿಚುವೇಶನ್ಗೆ ಇಂಥದ್ದು ಮಾಡಬೇಕು ಅಂತ. ಲೈಕ್ ಹಿರಿಯರಿಗೆ ಅಂತ 100% ಗೊತ್ತೇ ಇರುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಶೈಲೇಶ್ ಇದನ್ನು ಮನೆಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ತನ್ನ ಫೋನ್ ತೆಗೆದು ವಿಡಿಯೋ ಮಾಡೋಕ್ಕೆ ಅಂತ ಹೋದಾಗ ನಥಿಂಗ್ ವಾಸ್ ಹ್ಯಾಪ್ನಿಂಗ್. ಫುಲ್ ಶಾಂತ, ಲೈಟ್ ತನ್ನ ಪಾಡಿಗೆ ತಾನು ಉರಿತಿತ್ತು, ಕಾರಿಡೋರ್ ಖಾಲಿಯಾಗಿತ್ತು, ಏನೂ ತೊಂದರೆ ನಡೀತಿರ್ಲಿಲ್ಲ, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸ್ಪೆಸಿಫಿಕ್ ಆಗಿ ಹೇಳೋದಿದೆ, ಆ ಸ್ಪಿರಿಟ್ ಏನಿದೆ ಅದು ಇಟ್ ವಾಸ್ ಓನ್ಲಿ ನೋಟಿಸೇಬಲ್ ಫಾರ್ ಶೈಲೇಶ್ ಅಂತಲೇ ಅನ್ಬೋದು. ಸೊ ಶೈಲೇಶ್ಗೆ ದ ಡೇಸ್ ಪಾಸ್ಟ್ ಶೈಲೇಶ್ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಶೈಲೇಶ್ ಅವರು ವಾಚ್ಮೆನ್ ಜೊತೆ ತುಂಬ ಕ್ಲೋಸ್ ಇರ್ತಾರೆ. ಸೊ ಶೈಲೇಶ್ ವಾಚ್ಮೆನ್ ಜೊತೆ ಕೂತು ಸಿಟ್ಟಿಂಗ್ ಆಗ್ತಿದ್ದಾಗ ವಾಚ್ಮೆನ್ನ ಶೈಲೇಶ್ ಕೇಳ್ತಾರೆ, ಏನು ನಡೀತಾ ಇದೆ ಇಲ್ಲಿ, ಲೈಕ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಹಿಯರ್, ಏನು ಶಕ್ತಿ ಇದೆ ಇಲ್ಲಿ ಅಂತ. ವಾಚ್ಮೆನ್ಗೂ ಅಷ್ಟೇನು ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಯಾಕಂದರೆ ವಾಚ್ಮೆನ್ ಒಂಥರ ಹೊಸ ಹಬ್ಬ ಈ ಜಾಗಕ್ಕೆ. ಬಟ್ ಅವನೇನು ಹೇಳ್ತಾನೆ ಅಂದರೆ, ಕಾಲೇಜ್ ಮ್ಯಾನೇಜ್ಮೆಂಟೇ ಹೇಳಿದೆ 12 ಗಂಟೆ ಮೇಲೆ ಇವರಿಗೆ ರೌಂಡ್ಸ್ ಹೋಗಬಾರ್ದು, ಆ ಸ್ಪೆಸಿಫಿಕ್ ಕಾರಿಡಾರಲ್ಲಿ ಏನಿದೆ ಅಥವಾ ಸ್ಪೆಸಿಫಿಕ್ ಹಾಸ್ಟೆಲಲ್ಲಿ ಏನಿದೆ ರೌಂಡ್ಸ್ ಹೋಗಬಾರ್ದು ಅಂತ ವಾರ್ನ್ ಮಾಡಿದ್ದಾರೆ ಅಂತ ಹೇಳಿ. ಇನ್ನೊಂದು ವಾಚ್ಮೆನ್ ವಿಷಯ ಏನು ಹೇಳಿದ್ರು ಅಂದರೆ, ಇವ್ರ ಬ್ಯಾಚ್ಗಿಂತ ಮುಂಚೆ ಒಬ್ಬರು ಬ್ಯಾಚ್ ಇದ್ರಂತೆ, ಅವರಲ್ಲಿ ಒಂದು ಹುಡುಗನಿಗೆ ಸ್ಪೆಸಿಫಿಕ್ ಆಗಿ ಒಂದು ಫಿಗರ್ ಕಾಣಿಸ್ತಿತ್ತಂತೆ, ಲೈಕ್ ಡಾರ್ಕ್ ಶ್ಯಾಡೋ ಕಾಣಿಸ್ತಿತ್ತಂತೆ, ಯಾರೋ ಬಿಲ್ಡಿಂಗ್ ಮೇಲಿಂದ ಅನ್ಕನ್ಸ್ಟ್ರಕ್ಟೆಡ್ ಜಾಗದಿಂದ ಮೇಲೆ ಹಾರ್ತಿರೋದು ಕಾಣಿಸ್ತಿತ್ತಂತೆ. ಸೊ ಸ್ಪೆಸಿಫಿಕ್ ಆಗಿ ಹೇಳೋದಿದ್ರೆ ಅನ್ಕನ್ಸ್ಟ್ರಕ್ಟೆಡ್ ಆಗೋ ಕಾರಣನೇ ಆ ಹುಡ್ಗಂದು ಕತೆ ಅಲ್ಲಿ ಕಂಪ್ಲೀಟ್ಲಿ ಬ್ಲಾಕ್ಡ್ ಆಗಿದೆ ಅಂತ, ಸೀಲ್ಡ್ ಆಗಿದೆ ಅಂತ ವಾಚ್ಮೆನ್ ಹೇಳಿದ್ರು. ಸೊ ಶೈಲೇಶ್ ಜಾಸ್ತಿ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಅರ್ಥ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಶೈಲೇಶ್ ಡೆಫಿನೆಟ್ಲಿ ಎದುರ್ಕೊಂಡ್ರು, ಯಾಕಂದರೆ ಇಟ್ಸ್ ಅ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಸತ್ಯವಾಗ್ಲು. ಯಾಕಂದರೆ ಮನೆ ಬಿಟ್ಟು ಸಪ್ರೇಟ್ ಬೇರೆ ಒಂದು ಜಾಗಕ್ಕೆ ಓದೋಕೆ ಹೋಗಿರ್ತೀವಿ, ಅಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆದರೆ ಆ್ಯಂಡ್ ಮನೆಯವ್ರಿಗೂ ಹೇಳ್ಕೊಳಕ್ಕಾಗದಿರೋಂಥ ಸಿಚುವೇಶನ್ ಬಂದಾಗ ಇಟ್ ವಿಲ್ ಬಿ ಟೂ ಮಚ್. ಸೊ ಶೈಲೇಶ್ ಅವ್ರು ಇಗ್ನೋರ್ ಮಾಡಿ ಕಂಪ್ಲೀಟ್ಲಿ. ಸೀನಿಯರ್ಸ್ನು ಕೇಳಿದಾಗ ಅವ್ರು ಹೇಳಿದ್ರು, ದಿಸ್ ಥಿಂಗ್ ವಾಸ್ ಗೋಯಿಂಗ್ ಆನ್, ತುಂಬ ವರ್ಷಗಳಿಂದ ನಡೀತಾ ಬರ್ತಿದೆ ಅಂತೆ. ಬಟ್ ಇತ್ತೀಚೆಗೆ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು, ಬಟ್ ಈಗೀಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ರು. ಶೈಲೇಶ್ ಅವರು ಇದನ್ನು ಕೇಳಿದ್ರು, ಏನು ಅಂತ, ನಿಮ್ಮ ರೂಮಲ್ಲಿ ಮೊನ್ನೆ ಲೈಕ್ ಅಮಾವಾಸ್ಯೆ ಹಿಂದಿನ ದಿನ ನೀವು ಮಾಡ್ತಿದ್ರಲ್ಲ ಅದು ಏನು ಅಂತ. ಅವರು ಜಸ್ಟ್ ಫಾರ್ ಫನ್ ಅಂತೆಲ್ಲ ಹೇಳ್ಕೊಂಡು ದೇ ಪುಷ್ಟ್ ಇಟ್ ಆಫ್, ಅದನ್ನು ಜಾಸ್ತಿ ಎಳಿಯೋಕ್ಕೆ ಹೋಗಿಲ್ಲ ಅವರು. ಬಟ್ ಡೆಫಿನೆಟ್ಲಿ ದಟ್ ಹಾಸ್ಟೆಲ್ ವಾಸ್ ಹಾಂಟೆಡ್. ಸೊ ಇದನ್ನು ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಗೈಸ್. ನೀವು ಅಂದ್ಕೊಂಡಿದ್ದೆಲ್ಲ ಈ ವರ್ಷ ಚೆನ್ನಾಗಾಗಲಿ. 2025 ವೆಲ್ಕಮ್ ಟು 2025.
ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ, ಅದು ಕನ್ನಡದಲ್ಲಿ ಕಂಪ್ಲೀಟ್ಲಿ. ಇನ್ನು ಈ ಚಾನೆಲ್ ಕನ್ನಡದಲ್ಲೇ ನಡೆಯುತ್ತೆ, ಕನ್ನಡದಲ್ಲೇ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಇಮೇಲ್ನ ಕೆಳಗಡೆ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ನಿಮ್ಗೇನಾದರೂ ಕತೆ ಇದ್ದರೆ, ನಿಮ್ಮ ಕತೆಗಳೇನಾದ್ರು ಇದ್ದರೆ ದಯವಿಟ್ಟು ನನಗೆ ಮೇಲ್ ಮಾಡಿ. ಕತೆ ಹೇಳಕ್ಕೆ ನನಗೆ ಚಂದ, ಕೇಳಕ್ಕೆ ನಿಮಗೆ ಚಂದ, ನಿಮ್ಮ ಕತೆ ನಿಮ್ಗೆ ಕೇಳಿಸ್ತೀನಿ. ಅಂಟಿಲ್ ದೆನ್ ಹೊಸ ವಿಡಿಯೋವರೆಗೂ ಕಾಯಿರಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್ ಔಟ್.